ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ವೃಷಭ ರಾಶಿ 2025 ಅವರಿಗೆ ಆಗಿರುತ್ತೆ. ಟಾರಸ್ ಝೋಡಿಯಾಕ್ ಸೈನ್ ಹೊಂದಿರೋರಿಗೆ ಆಗಿರುತ್ತೆ. ನಾನು ಇಲ್ಲಿ ಮೇಜರ್ 3 ಟೈಪ್ಸ್ ಆಫ್ ಕ್ವೆಶನ್ಸ್ಗೆ ಆನ್ಸರ್ ಏನು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಯಾವಾಗ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತೀರಾ ಅವಾಗ ರೆಸನೇಟ್ ಆಗುತ್ತೆ. ಸೊ ಈ ಒಂದು ರೀಡಿಂಗ್ 2025 ಟಾರಸ್ ಸೈನ್ ವೃಷಭ ರಾಶಿಯವರಿಗೆ ಆಗಿರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಸೊ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಬಯೋ ಅಲ್ಲಿ ಡಿಸ್ಪ್ಲೇ ಆಗಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಪಿಕ್ ದ ಕಾರ್ಡ್. ನಾನು ಇಲ್ಲಿ 5 ಕಾರ್ಡ್ಸ್ ಪಿಕ್ ಮಾಡ್ತಾ ಇದ್ದೀನಿ. ಶಫಲ್. ಸೊ ಫಸ್ಟ್ ನಾನು ಈ ಡೆಕ್ನ ನಿಮ್ಮ ಲೈಫ್, ಫಿನಾನ್ಸ್, ಮನಿ, ಕರಿಯರ್, ಬಿಸ್ನೆಸ್ಗಾಗಿ ರೀಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಲೈಫಲ್ಲಿ ಈ ವರ್ಷ ನೀವು ತುಂಬಾನೇ ಫೋಕಸ್ಡ್ ಆಗಿರ್ತೀರಾ. ಎಲ್ಲ ಡಿಸ್ಕಷನ್ಸ್ನ ಯೋಚನೆ ಮಾಡಿ ನೀವೇ ತಗೊಳ್ತೀರಾ. ಎಲ್ಲ ಫ್ಯಾಮಿಲಿ ಇಶ್ಯೂಸ್ನ ಫೇಸ್ ಮಾಡಿ ಸಾರ್ಟ್ ಔಟ್ ಮಾಡ್ತೀರಾ. ಒಂದು ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸ್ಕೊಳ್ತೀರಾ. ನಿಮ್ಮ ಮನೇಲಿ ನಿಮಗೆ ಒಂದು ಸ್ಥಾನ, ಸ್ಟೆಬಿಲಿಟಿ ಸಿಗುತ್ತೆ. ಸೊ ಫಿನಾನ್ಸ್, ಮನಿ ವಿಚಾರದಲ್ಲಿ ಫಸ್ಟ್ 2 months ಮನಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಗ್ರೋ ಆಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಮನಿ ಬರುತ್ತೆ, ಫೈನಾನ್ಷಿಯಲಿ ಗ್ರೋತ್ ಆಗ್ತೀರಾ. ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಮ್ಯೂಚುವಲ್ ಫಂಡ್ಸ್ ಆಗಲಿ ಇಲ್ಲಾಂದರೆ ಸ್ಟಾಕ್ಸಲ್ಲಿ ಸೊ ನೀವು ಪ್ರಾಫಿಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮಗೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಸೋರ್ಸಿಂದ ಕೂಡ ನಿಮಗೆ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗ್ತೀರಾ. ಸೊ ಯಾರೆಲ್ಲ ಜಾಬ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಸೊ ಯಾರೆಲ್ಲ ಪ್ರಮೋಷನ್ಸ್ ಅಪರ್ಚುನಿಟಿಗೆ ವೇಟ್ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ವಿಷಯಕ್ಕೆ ಜಾಬ್ ಪ್ಲೇಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ರಿಸಲ್ಟ್ ಸಿಗುತ್ತೆ. ಸೊ ಜಾಬ್ ಪ್ಲೇಸಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಜಾಬ್ ಪ್ರಮೋಷನ್ಗೆ ಆಗಿರ್ಬೋದು, ಸೊ ನಿಮ್ಮ ವರ್ಕ್ ಪ್ಲೇಸಲ್ಲಿ ಪಾಸಿಟಿವಿಟಿನ ಇಲ್ಲ ಟೀಮ್ ಜೊತೆ ಬಾಂಡಿಂಗ್ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಲ್ಲ ಬಿಸ್ನೆಸ್ ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು ನಿಮ್ಮ ಬಿಸ್ನೆಸ್ನ ಅಂತ ಅಂದ್ಕೊಂಡಿದ್ದೀರಾ, ಅವರಿಗೆ ಇದು ಒಂದು ಬೆಸ್ಟ್ ಟೈಮ್ ಆಗಿರುತ್ತೆ. ಸೊ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅವರಿಗೆ ಬಿಸ್ನೆಸ್ಸಲ್ಲೂ ತುಂಬಾ ಪ್ರಾಫಿಟ್ ಸಿಗುತ್ತೆ. ನಾಟ್ ಓನ್ಲಿ ಇನ್ 2025, ಈವನ್ ಇನ್ 2026 ಅಲ್ಲೂ ಬಿಸ್ನೆಸ್ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ ಸೊ ಇಟ್ಸ್ ಎ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ವೃಷಭ ರಾಶಿ ಟಾರಸ್ ಸೈನ್ ಅವರಿಗೆ. ಸೊ ನಿಮ್ಮ ಲವ್ ರಿಲೇಶನ್ಶಿಪ್ಪಲ್ಲೂ ನೀವು ಒಂದು ಒಳ್ಳೆ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ತೀರಾ. ಈ ಇಯರ್ ಸರ್ಪ್ರೈಸಸ್ ಕೊಡ್ತೀರಾ. ಸೊ ಅದು ಅಗತ್ಯವಾಗಿ ಸೊ ಫೈನಾನ್ಷಿಯಲಿ ಸ್ಟ್ರಾಂಗ್ ಆದಾಗ ಸೊ ನಿಮ್ಮ ಪಾರ್ಟ್ನರ್ಸ್ಗೆ ನೀವು ಸರ್ಪ್ರೈಸ್ ಕೊಡೋದು ಖಂಡಿತವಾಗಿ ಅದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸೊ ನಾನು ಇಲ್ಲಿ ನಿಮ್ಮ ನೆಕ್ಸ್ಟ್ ಕಾರ್ಡ್ ಡೆಕ್ನ ನಾನು ಎಸ್ ಆರ್ ನೋ ಕ್ವೆಶನ್ಸ್ಗೆ ಯೂಸ್ ಮಾಡ್ತೀನಿ. ಸೊ ಇಲ್ಲಿ 3 ಡಿಫ್ರೆಂಟ್ ಕ್ವೆಶನ್ಸ್ನ ನಾನು ಪಿಕ್ ಮಾಡ್ತೀನಿ. ಸೊ ಏನು ಬರುತ್ತೆ ಅಂತ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ವಿಚಾರ ಏನಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಫಸ್ಟ್ ಡೆಕ್ಕಲ್ಲಿ ಯಾರಿಗೆಲ್ಲ ಇಷ್ಟ ಆದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಬನ್ನಿ. ನೆಕ್ಸ್ಟ್ ನಿಮ್ಮ ಮನಸ್ಸಿನ ಕ್ವೆಶನ್ಸ್ ಇದ್ದರೆ ಅದಕ್ಕೆ ಎಸ್ ಆರ್ ನೋ ಇಂದ ಆನ್ಸರ್ಸ್ ತಿಳ್ಕೊಳ್ಳೋಣ. ಇಲ್ಲಿ ನಾನು ಹೇಳ್ದಂಗೆ 3 ಕಾರ್ಡ್ಸ್ ಪಿಕ್ ಮಾಡ್ತಾ ಇದ್ದೀನಿ. ನೀವು 3 ಡಿಫ್ರೆಂಟ್ ಕ್ವೆಶನ್ಸ್ಗೆ ಆನ್ಸರ್ ಮುಖಾಂತರ ಕ್ಲಾರಿಟಿ ಪಡ್ಕೋಬೋದು. ಲೆಟ್ಸ್ ಶಫಲ್ ದ ಕಾರ್ಡ್. ಸೊ ಒಂದು ಮೈಂಡಲ್ಲಿ ಒಂದು ಕ್ವೆಶನ್ನ ಇಟ್ಕೊಂಡು ಈ ಕಾರ್ಡ್ಗೆ ಆನ್ಸರ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಪಿಕ್ ದ ಕಾರ್ಡ್. ಸೊ ಐ ಆಮ್ ಶಫಲಿಂಗ್ ಮೋರ್ ಟು ಗೆಟ್ ದ ಅಕ್ಯುರೇಟ್ ಆನ್ಸರ್ಸ್. ಓಕೆ, ಸೊ ನಾನು ಹೇಳ್ದಂಗೆ ಇಲ್ಲಿ 3 ಕಾರ್ಡ್ಸ್ನ ಫಸ್ಟೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ 1 2 3 ಇಲ್ಲಿ ಪ್ರತಿ ಒಂದು ಕಾರ್ಡ್ನ ನಾನು ರಿವೀಲ್ ಮಾಡೋದಕ್ಕಿಂತ ಮುಂಚೆ ಕೌಂಟ್ ಡೌನ್ಸ್ ಹೇಳ್ತೀನಿ. ಸೊ ಫಸ್ಟ್ ಕಾರ್ಡ್ನ ಪಿಕ್ ಮಾಡೋಣ. ಇನ್ ದ ಕೌಂಟ್ ಡೌನ್ 5 4 3 2 1 0. ನಿಮ್ಮ ಮನಸ್ಸಿನ ಪ್ರಶ್ನೆಗೆ
ಆನ್ಸರ್ ಏನಿದೆ ಅಂತ ನೋಡೋಣ. ನಿಮ್ಮ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಇಟ್ಸ್ ಮೇ ಬಿ ಅಂದರೆ ಕೆಲಸ ಆಗುತ್ತೆ, ಆಗದೇನೂ ಇರುತ್ತೆ. ಎಸ್ ಆರ್ ನೋ ಮಧ್ಯದಲ್ಲಿ ಇದೆ, ಅದೇ ಮೇ ಬಿ. ಆಗೋದಾದರೆ ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನಾನು ಟೈಮ್ ಪ್ರೆಡಿಕ್ಷನ್ ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ 9 ವೀಕ್ಸ್ ಅಂತ ತೋರಿಸ್ತಾ ಇದೆ. ಸೊ ನಿಮ್ಮ ಕೆಲಸ ಆಗುತ್ತೆ ಅಂದರೆ ಅದು ವಿತಿನ್ 9 ವೀಕ್ಸಲ್ಲಿ ಆಗುತ್ತೆ ಅಂತ ಹೇಳ್ತಾ ಸೆಕೆಂಡ್ ಕ್ವೆಶನ್ ಏನಿದೆ ನೋಡೋಣ. ಸೊ ಸೆಕೆಂಡ್ ಕ್ವೆಶನ್ ನಿಮ್ಮ ಮನಸ್ಸಲ್ಲಿ ಕೇಳ್ಕೊಳ್ಳಿ. ವಿತ್ ದ ಕೌಂಟ್ ಆಫ್ 5, 4, 3, 2, 1, 0. ಓಕೆ, ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ ಏನಿದೆ ಅಂತ ನೋಡೋಣ. ಆನ್ಸರ್ ಇಟ್ಸ್ ಎಸ್. ನೀವು ಅಂದ್ಕೊಂಡಿರೋ ವಿಚಾರ ಆಗುತ್ತೆ. ಸೊ ಆ ಕೆಲಸ ಸಕ್ಸಸ್ ಆಗುತ್ತೆ. ಎಸ್ ಅಂತ ಬಂದಿದೆ. ಆಗುತ್ತೆ ಅಂದರೆ ಅದು ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ನೋಡೋಣ. ಸೊ ಟೈಮ್ ಪ್ರೆಡಿಕ್ಷನ್ ಕಾರ್ಡ್ನ ಮತ್ತೆ ನಾನು ಪಿಕ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಶಫಲ್ ಅಗೇನ್. ಸೊ ಆಗುತ್ತೆ ಅಂದರೆ ಎಷ್ಟು ದಿನದಲ್ಲಿ ಆಗುತ್ತೆ? ಓಕೆ, ಇಟ್ಸ್ 16 ಡೇಸ್ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್. ಸೊ ಇದು ರಿಯಲಿ ಇಟ್ಸ್ ಶಾಕಿಂಗ್. ವಿತಿನ್ 16 ಡೇಸಲ್ಲಿ ನೀವು ಅಂದ್ಕೊಂಡಿರೋ ಮೇಜರ್ ಕೆಲಸ ಆಗಿರ್ಬೋದು, ಮೈನರ್ ಕೆಲಸ ಆಗಿರ್ಬೋದು, ಇಲ್ಲ ವರ್ಕ್ ಮಾಡ್ತಾ ಇರ್ಬೋದು, ಇಲ್ಲ ಪ್ರೋಗ್ರೆಸ್ಸಲ್ಲಿ ಇರ್ಬೋದು ನಿಮ್ಮ ಕೆಲಸ, ಅದು 16 ಡೇಸಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಬರ್ತಾ ಇದೆ. ಕಂಗ್ರಾಟ್ಸ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಸೊ ಥರ್ಡ್ ಕ್ವೆಶನ್ಗೆ ಆನ್ಸರ್ ನೋಡೋಣ. ಸೊ ಇನ್ ದ ಕೌಂಟ್ ಡೌನ್ ಆಫ್ 5, 4, 3, 2, 1, 0. ಅಗೇನ್ ಇಟ್ಸ್ ಎಸ್ ಕಾರ್ಡ್ ಫ್ರೆಂಡ್ಸ್. ನೀವು ಅಂದ್ಕೊಂಡಿರೋ ಮೂರನೇ ಕ್ವೆಶನ್, ಮೂರನೇ ವಿಚಾರ ಅದು ಆಗುತ್ತೆ. ಸೊ ಎಸ್ ಅಂತ ಬರ್ತಾ ಇದೆ. ಸೊ ಎಸ್ ಅಂತ ಬರ್ತಾ ಇದೆ. ಸೊ ಆಗುತ್ತೆ ಅನ್ನೋದಾದರೆ, ಎಸ್ ಅನ್ನೋದೇ ಆದರೆ ಎಷ್ಟು ದಿವಸದಲ್ಲಿ, ಎಷ್ಟು ಮಂತ್ಸಲ್ಲಿ ಆಗುತ್ತೆ ಅಂತ ನೋಡೋಣ. ಲೆಟ್ಸ್ ಪಿಕ್ ದ ಟೈಮ್ ಕಾರ್ಡ್ ನೌ. ಓಕೆ, ಆಗುತ್ತೆ ಅಂದರೆ ಸೊ ಈ ವಿಚಾರ, ಸಾರಿ ಫ್ರೆಂಡ್ಸ್, 2 ಕಾರ್ಡ್ಸ್ ಸ್ಲಿಪ್ ಆಯಿತು. ಸೊ ಅದಕ್ಕೆ ಮತ್ತೆ ರೀಶಫಲ್ ಮಾಡಿದೆ. ಸೊ ಇಲ್ಲಿ ವಿತಿನ್ ಮಾರ್ಚ್ ಅಂತ ಹೇಳ್ತಾ ಇದೆ. ಮೇ ಬಿ ಇಟ್ಸ್ ಕಮಿಂಗ್ ಮಾರ್ಚ್ ಆಗಿರ್ಬೋದು, ಇಲ್ಲ ಅಪ್ ಟು ನೆಕ್ಸ್ಟ್ ಮಾರ್ಚ್ ಆದರೂ ಆಗಿರ್ಬೋದು. ಸೊ ನೆಕ್ಸ್ಟ್ ಮಾರ್ಚಲ್ಲಿ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇನ್ ಕೇಸ್ ಅದು ನೆಕ್ಸ್ಟ್ ಮಾರ್ಚ್ ಅಂದರೆ ನೀವು 1 ಇಯರ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದೇನಾದರೂ ಮೇಜರ್ ಕ್ವೆಶನ್ಗೆ ಆದರೆ ಸೊ ನೀವು ಟೈಮ್ ಕೊಡೋದು ತುಂಬ ಅಗತ್ಯ ಇದೆ ಅಂತ ಹೇಳ್ತಾ, ಈ ವರ್ಷ ವೃಷಭ ರಾಶಿಯಲ್ಲಿರೋರಿಗೆ ತುಂಬಾ ಲಕ್ಕಿ ಇದೆ, ತುಂಬ ಲಕ್ ಇದೆ, ತುಂಬ ಚೆನ್ನಾಗಿದೆ. ಈ ಇಯರ್ ಸ್ಟಾರ್ಟ್ ಆಗ್ತಾ ಇರೋದನ್ನೇ ಚೆನ್ನಾಗಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಾ, ಈ ಲಕ್ಕನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿ ನಾನು ಮನೆಯಿಂದಲೇ ಹೋಮ್ ರೆಮಿಡೀಸ್ನ ಹೇಳ್ತೀನಿ. ಸೊ ಸಿಂಪಲ್ ಹೋಮ್ ರೆಮಿಡೀಸ್ ಇದು. ಸೊ ನೀವು ಪ್ರತಿ ಟ್ಯೂಸ್ಡೇ ಯೆಲ್ಲೋ ಕಲರ್ ಇಲ್ಲ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಸೊ ಯೆಲ್ಲೋ ಕಲರ್ ಫುಡ್ನ ನೀವು ಸೇವಿಸ್ಬೇಕು. ಅದನ್ನೇ ಆಫರ್ ಮಾಡಬೇಕು. ಯಾವುದಾದ್ರು ದೇವಸ್ಥಾನಕ್ಕಾಗಲಿ, ಯಾರಿಗಾದರೂ ಆಗಲಿ, ಒಬ್ರಿಗಾದ್ರೂ ನೀವು ಯೆಲ್ಲೋ ಕಲರ್ ಇರೋ ಫುಡ್ಡನ್ನು ನೀವು ಡೊನೇಟ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸೊ ಸೆಕೆಂಡ್ ಟಿಪ್ ಏನಿದೆ ಅಂತ ನೋಡೋದಕ್ಕಿಂತ ಮುಂಚೆ ಯೂನಿವರ್ಸಲ್ ಮೆಸೇಜ್ ಏನು ಬರ್ತಾ ಇದೆ ನಿಮಗೆ ಅಂತ ನೋಡೋಣ. ಯೂನಿವರ್ಸಲ್ ಮೆಸೇಜ್ ನಿಮಗೆ ನಿಮ್ಮ ಫೀಲಿಂಗ್ಸ್, ರೆಸ್ಪಾನ್ಸಿಬಿಲಿಟಿಯಿಂದ ರನ್ ಆಗಬೇಡಿ, ಓಡೋಗಬೇಡಿ ಅಂತ ಹೇಳ್ತಾ ಇದೆ. ಸೊ ಎಷ್ಟು ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸ್. ನಿಮಗೆ ಏನು ಥಾಟ್ ಫೀಲಿಂಗ್ಸ್ ಬರ್ತಾ ಇದೆ, ರೆಸ್ಪಾನ್ಸಿಬಿಲಿಟಿನ ಎದುರಿಸಿ ಅಂತ ಹೇಳ್ತಾ ಇದೆ. ನಿಮ್ಮ ಫಿಸಿಕಲ್ ಆಬ್ಸೆನ್ಸ್ನ ನಿಮ್ಮ ಫ್ಯಾಮ್ಲಿಗೆ ಕೊಡಬೇಡಿ ಅಂತ ಹೇಳ್ತಾ ಇದೆ. ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ. ಸೊ ನಿಮ್ಮ
ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಎಲ್ಲ ಬ್ಲಾಕೇಜಸ್ನ ರಿಲೀಸ್ ಮಾಡಿ, ಮೂವ್ ಆನ್ ಆಗಿ, ನೆಗೆಟಿವಿಟಿಯಿಂದ ದೂರ ಇರಿ. ಹೊಸತನದಿಂದ ಏನಾದರೂ ಸ್ಟಾರ್ಟ್ ಮಾಡಿ. ಸೊ ನೀವು ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಿ. ನಿಮ್ಮ ಮೈಂಡ್ ಫೋಕಸ್ಡ್ ಆಗಿ ಇಟ್ಕೊಳ್ಳಿ. ಮದುವೆ ಬಗ್ಗೆ, ಪ್ರಾಮಿಸಸ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಸೆಕೆಂಡ್ ಟಿಪ್ ಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ಆ ಟಿಪ್ನ ಹೇಳ್ತೀನಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.